ಮರೆಯಕ್ಕಾಗಲ್ಲ, ತುಂಬಾ ಕಷ್ಟ ಆಯ್ತು. ಎಷ್ಟೋ ಜನ ಆರ್ಟಿಸ್ಟ್ಗಳು ಹತ್ತು ವಾಪಸ್ ಹೋಗಿರೋದು ಉಂಟು, ಮತ್ತೆ ಕಣ್ಮರೆ ಆಗಿರೋದು ಉಂಟು, ದೊಡ್ಡ ದೊಡ್ಡ ಕಲಾವಿದರು ಹೌದು. ಸೊ ಪೂಜಾ ಫೇಸ್ ಮಾಡಿದರ ಆ ರೀತಿ ಸ್ಟ್ರಗಲ್ ನ, ಬೇಡಪ್ಪ ನಾನು ವಾಪಸ್ ಹೋಗ್ಬಿಡ್ತೀನಿ ಊರಿಗೆ ಅನ್ನೋ ತರ ಒಂದು ಅಂದ್ರೆ ತುಂಬಾ ಸಲ ಫೇಸ್ ಮಾಡಿದ್ದೀನಿ. ತುಂಬಾ ಅಂದ್ರೆ ಒಂದೊಂದು ಸ್ಟೇಜಲ್ಲಿ ಒಂದೊಂದು ಥರದಲ್ಲಿ ಸ್ಟ್ರಗಲ್ಸ್ ಅನ್ನೋದು ಬರುತ್ತೆ. ಇದು ಇದೇ ಥರದೇ ಆಗಿರಬೇಕು ಅಂತೇನಿಲ್ಲ. ಸೊ ನನಗೆ ಈ ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಈ ಕ್ವೆಶನ್ ಕೇಳಿದಾಗ ನನಗೆ ನೆನಪಾಗ್ತಿರೋದೇನು ಅಂದರೆ, ಕೈನಲ್ಲಿ ಇದ್ದಿದ್ದ ಕೆಲಸನ ಬಿಟ್ಕೋಬಾರ್ದು. ಸೊ ನಾನು ಸರ್ವಮಂಗಳ ಮಾಂಗಲ್ಯ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ. ಅದು ನನ್ನ ಫಸ್ಟ್ ಸೀರಿಯಲ್, ಕನ್ನಡದಲ್ಲಿ ಸುವರ್ಣದಲ್ಲಿ ಬರ್ತಾ ಇತ್ತು. ಸೊ ಅದು ನನ್ನ ಫಸ್ಟ್ ಸೀರಿಯಲ್ಲು. ಸೊ ನನಗೆ ಆ ಟೈಮಲ್ಲಿ ನನಗೇನು ಆಯ್ತೋ ಗೊತ್ತಿಲ್ಲ, ನನಗೆ ಇದಕ್ಕಿಂತ ಬೆಟರ್ ನನಗೆ ಮಾಡ್ಬೋದು ಅಂತ ಅನ್ನಿಸ್ತು. ಅದೇನು ಹುಚ್ಚ ಧೈರ್ಯನೋ ಗೊತ್ತಿಲ್ಲ, ನಾನು ಬಿಟ್ಬಿಟ್ಟೆ ಆ ಸೀರಿಯಲ್ನ. ಸೊ ಆಮೇಲೆ ಬಿಟ್ಟಾಗ ಸ್ವಲ್ಪ ಪೇಮೆಂಟ್ಸ್ ಎಲ್ಲ ಬರೋದು ಕಷ್ಟ ಆಯಿತು. ಸೊ ಬರಲೇ ಇಲ್ಲ ಪೇಮೆಂಟ್ಸ್. ಸೊ ಐ ಹ್ಯಾಡ್ ₹0 ಇನ್ ಮೈ ಹ್ಯಾಂಡ್ಸ್. ಸೊ ಅವಾಗ ಏನಾಯಿತು, ನನ್ನ ಕೈನಲ್ಲಿ ಇದ್ದಿದ್ದು ನನ್ನ ಟ್ಯಾಟೂ ಹಾಕ್ತಿದ್ನಲ್ಲ, ನಾನು ಬಳ್ಳಾರಿಗೆ ಹೋಗ್ತಾ ಇದ್ದೆ, ಟ್ಯಾಟೂಸ್ ಹಾಕ್ತಾ ಇದ್ದೆ. ಅದರಿಂದ ಬಂದಿದ್ದ ದುಡ್ಡಿಂದ ನಾನು ರೆಂಟು ಎಲ್ಲ ಪೇ ಮಾಡ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ನನಗೆ ಫೈನಾನ್ಷಿಯಲಿ ಆಯ್ತಲ್ಲ ಆ ಥಿಂಗ್ಸು. ಸೊ ಆ ಟೈಮಲ್ಲಿ ನಂಗೆ ತುಂಬ ರಿಯಲೈಸೇಷನ್ ಹಿಟ್ಟಾಯಿತು. ನನಗೆ ಕೈನಲ್ಲಿ ಇದ್ದಿದ್ದ ಕೆಲಸನ ಬಿಟ್ಕೋಬಾರ್ದು. ಅದು ಏನೇ ಇರಲಿ, ಅಲ್ಲಿ ನಿನಗೆ ಎನ್ವಿರಾನ್ಮೆಂಟ್ ಹೆಂಗೆ ಇರಲಿ, ಆ ಪಾತ್ರ ಹಿಂಗೆ ಇರಲಿ, ಅಥವಾ ನೀನೇನೇ ಫೇಸ್ ಮಾಡ್ತಾ ಇರಲಿ ಆ ಕೆಲಸ ಇದರಲ್ಲಿ, ಸೊ ದಟ್ ಡಸಂಟ್ ಮ್ಯಾಟರ್. ನಿನಗೆ ಅಟ್ ದ ಎಂಡ್ ಆಫ್ ದಿ ಡೇ ಯು ನೀಡ್ ಮನಿ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೈನಲ್ಲಿ ಇದ್ದಿದ್ದು ಲಕ್ಷ್ಮಿನ ಅದೇ ಅಂದರೆ ಆ ಕ್ಯಾರೆಕ್ಟರ್ ತೊಗೊಳೋದಕ್ಕಿಂತ ಐ ಹ್ಯಾಡ್ ಗಿವೆನ್ ಮೋರ್ ದೆನ್ 36 ಆಡಿಷನ್ಸ್. ಓ ಮೈ ಗಾಡ್. ಓಕೆ. ಯಾ, ಆ್ಯಂಡ್ ಅವಾಗೂ ನಂಗೆ ಆ್ಯಕ್ಟಿಂಗ್ ಏನೂ ಬರ್ತಿರ್ಲಿಲ್ಲ. ನಾನು ಆಡಿಷನ್ಸ್ ಕೊಟ್ಟುನೇ ನಾನು ತಗೊಂಡಿದ್ದು. ಅಂದರೆ ನನಗೆ ಸ್ವಲ್ಪ ಕ್ಯಾಮ್ರಾ ಫೇಸ್ ಮಾಡೋದು ಹಂಗೆಲ್ಲ ಗೊತ್ತಾಗಿದ್ದು. ಸೊ ಅದಕ್ಕೆ ಕೊಡೋಕ್ಕೇ ನಂಗೆ ಎಷ್ಟೊಂದು ಇದು ಆಯಿತು, ಅಂದರೆ ಆ ಕ್ಯಾರೆಕ್ಟರ್ ಬರೋದಕ್ಕೇ. ಅದನ್ನು ನಾನು ಬಿಟ್ಕೊಂಡ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ತುಂಬಾ ಹರ್ಟ್ ಆಯಿತು. ಆ್ಯಂಡ್ ಅದನ್ನು ಅಂದರೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ನಲ್ಲ, ಫೈನಾನ್ಷಿಯಲಿ ಮೆಂಟಲಿ ತುಂಬ ಡ್ರೈನ್ ಆಗ್ತಾ ಇದೆ. ಫೈನಾನ್ಷಿಯಲಿ ಇಲ್ಲದೆ ಇರಬೇಕಾದ್ರೆ ಇವಾಗಾದರೂ ಓಕೆ, ನಂಗೆ ಆಗ ಒಂದು ತಿಂಗಳಿಗೆ ಒಂದು 6,000 to 10,000 ಇದ್ದಿದ್ರೆ ಸಾಕಿರ್ತಿತ್ತು. ಸೊ ಅದನ್ನೆಲ್ಲ ನಾನು ಟ್ಯಾಟೂ ಮಾಡ್ಕೊಂಡೆ ಇದು ಮಾಡ್ತಾ ಇದ್ದೆ. ಸೊ ಆವಾಗ ಒಂದು ಪಾಯಿಂಟ್ ಟೈಮಲ್ಲಿ ಅದೂ ಕಷ್ಟ ಆಗ್ತಾ ಇತ್ತು. ಸೊ ಟ್ರಸ್ಟ್ ಮೀ, ಆಲ್ಮೋಸ್ಟ್ ಒಂದು 2 to 3 months ಇಂದಿರಾ ಕ್ಯಾಂಟೀನಲ್ಲಿ ₹5 ಫುಡ್ನ ನಾನು ತಿಂದಿದ್ದೆ. ಸೊ ದಟ್ ಈಸ್ ವಾಟ್ ಐ ಎಕ್ಸ್ಪೀರಿಯನ್ಸ್ಡ್. ಅಂದರೆ ಅದು ನನ್ನ ಲೈಫಲ್ಲಿ ಯಾವತ್ತೂ ನಾನು ಮರೆಯಲ್ಲ. ಆ್ಯಂಡ್ ಆವಾಗ ಅದ್ರ ಇಂಪಾರ್ಟೆನ್ಸ್ ನನಗೆ ಗೊತ್ತಾಯಿತು. ₹5, ಈವನ್ ₹5 ಕೂಡ ನನ್ನ ಫ್ರೆಂಡ್ಸ್ ನನಗೆ ಹೆಲ್ಪ್ ಮಾಡಿದ್ದಾರೆ. ಸೊ ನನ್ನ ಫ್ರೆಂಡ್ಸ್ಗಳು ಇವಾಗವರೆಗೂ ನನ್ನ ಜೊತೆಲೇ ಇದ್ದಾರೆ. ಅವರೆಲ್ಲರೂ ನಾನ್ ಇಂಡಸ್ಟ್ರಿ ಫ್ರೆಂಡ್ಸು, ಅವ್ರಿಗೆಲ್ಲ ನಾನು ಮೈ ಪೀಪಲ್ ಅಂತ ಕರಿತೀನಿ. ಸೊ ದೇ ಆರ್ ಆಲ್ ಸ್ಟಿಲ್ ವಿತ್ ಮೀ. ಸೊ ಅವರೆಲ್ಲರೂ ನನಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಆ ₹5 ವ್ಯಾಲ್ಯೂ ಗೊತ್ತಾಗಿದ್ದು ನನಗೆ ಅವಾಗ. ದಿಸ್ ಇಸ್ ವಾಟ್ ಮೈ ಹಾರ್ಡೆಸ್ಟ್ ಮೂಮೆಂಟ್ ನನ್ನ ಲೈಫಲ್ಲಿ. ₹5 ಮೇಕ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಇನ್ ಮೈ ಲೈಫ್. ಬಿಕಾಸ್ ಅವಾಗ ನಾನು ತುಂಬ ಕಲ್ತಿದ್ದೀನಿ ಆ ಟೈಮಲ್ಲಿ. ಯಾ, ಹೇಗಿದೆ ಪೂಜಾ ಲೈಫ್ ಇವಾಗ? ಐ ಆಮ್ ವೆರಿ ಹ್ಯಾಪಿ. ಐ ಆಮ್ ಲೈಕ್, ನಾನು ತುಂಬ ಗೋಲ್ ಓರಿಯೆಂಟೆಡ್, ನಂಗೆ ತುಂಬ ಆ್ಯಂಬಿಷಿಯಸ್. ನನಗೆ ಕೆಲವೊಂದು ಸಿಚುವೇಶನ್ಸ್ ನನ್ನ ಲೈಫಲ್ಲಿ ಹೆಂಗೆ ಮಾಡ್ತು ಅಂದರೆ, ಏನೇ ಆಗಲಿ ಐ ಶುಡ್ ನಾಟ್ ಕ್ವಿಟ್. ಮೈ ಫ್ಯಾಮಿಲಿ ಈಸ್ ಎವ್ರಿಥಿಂಗ್. ನನ್ನ ಫ್ಯಾಮಿಲಿ ನನ್ನ ಜೊತೆ ನಿಂತ್ಕೋತು, ನನ್ನ ಫ್ರೆಂಡ್ಸ್ಗಳು ನನ್ನ ಜೊತೆ ನಿಂತ್ಕೊಂಡ್ರು, ನಂಗೆ ಅಷ್ಟೇ ಸಾಕು, ನಂಗೆ ಬೇರೆ ಏನೂ ಬೇಡ. ಆ್ಯಂಡ್ ನನಗೆ ಇವಾಗ ಅರ್ಥ ಮಾಡ್ಕೊಂಡಿದ್ದೆ ಅಷ್ಟೇ. ಐ ಫೈಂಡ್ ರೀಸನ್ಸ್ ಟು ಬಿ ಹ್ಯಾಪಿ. ಖುಷಿಯಾಗಿರೋದಕ್ಕೆ ಕಾರಣಗಳನ್ನ ಹುಡುಕ್ತೀನಿ, ಇನ್ಸ್ಟೆಡ್ ಆಫ್ ಫೈಂಡಿಂಗ್ ರೀಸನ್ಸ್ ಟು ಬಿ ಸ್ಯಾಡ್. ಅಷ್ಟೇ ನಾನು ಕಲ್ತಿರೋದು. ಎಷ್ಟು ವರ್ಷ ಬದುಕಿರ್ತೀವಿ ನಾವು, ಖುಷಿಯಾಗಿರ್ಬೇಕಷ್ಟೇ. ಅಷ್ಟೇ ನಾನು ಕಲ್ತಿರೋದು. ನನ್ನ ಕರಿಯರ್, ನನ್ನ ಫ್ಯಾಮಿಲಿ, ಖುಷಿಯಾಗಿರ್ಬೇಕು. ನಾನು ಇನ್ನೊಂದು ಏನು ಫಾಲೋ ಮಾಡೋದಂದರೆ, ನಿಮ್ಮ ಕೈಯಿಂದ ಅಂದರೆ ನಿಮ್ಮಿಂದ ಇನ್ನೊಬ್ರಿಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದ್ದು ಮಾತ್ರ ಮಾಡಬೇಡಿ. ದಿಸ್ ಇಸ್ ವಾಟ್ ಐ ಫಾಲೋ.